ನಿಮ್ಮ ಮೊದಲನೆಯ ಪ್ರಶ್ನೆ, ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕಾವೇರಿ ನದಿ, ಬಿ ತುಂಗಭದ್ರಾ ನದಿ, ಸಿ ಕೃಷ್ಣಾ ನದಿ, ಡಿ ಶರಾವತಿ ನದಿ. ನಿಮ್ಮ ಸರಿಯಾದ ಉತ್ತರ ಸಿ ಕೃಷ್ಣಾ ನದಿ. ನಿಮ್ಮ ಎರಡನೆಯ ಪ್ರಶ್ನೆ, ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ವೀರ ಮಹಿಳೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಒನಕೆ ಓಬವ್ವ, ಬಿ ಕಿತ್ತೂರು ರಾಣಿ ಚೆನ್ನಮ್ಮ, ಸಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಕಿತ್ತೂರು ರಾಣಿ ಚೆನ್ನಮ್ಮ. ನಿಮ್ಮ ಮೂರನೇ ಪ್ರಶ್ನೆ, ಸಾಹಸ ಭೀಮ ವಿಜಯ ಕೃತಿಯನ್ನು ರಚಿಸಿದ ಕವಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಪಂಪ, ಬಿ ರನ್ನ, ಸಿ ಹೊನ್ನ, ಡಿ ಜನ್ನ. ನಿಮ್ಮ ಸರಿಯಾದ ಉತ್ತರ ಬಿ ರನ್ನ. ನಿಮ್ಮ ನಾಲ್ಕನೇ ಪ್ರಶ್ನೆ, ಸೌರಮಂಡಲದ ಅತ್ಯಂತ ಚಿಕ್ಕದಾದ ಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮಂಗಳ ಗ್ರಹ, ಬಿ ಶುಕ್ರ ಗ್ರಹ, ಸಿ ಬುಧ ಗ್ರಹ, ಡಿ ಗುರು ಗ್ರಹ. ನಿಮ್ಮ ಸರಿಯಾದ ಉತ್ತರ ಸಿ ಬುಧ ಗ್ರಹ. ನಿಮ್ಮ ಐದನೇ ಪ್ರಶ್ನೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಕ್ರೀಡೆ ಕ್ಷೇತ್ರಕ್ಕೆ, ಬಿ ಚಲನಚಿತ್ರ ಕ್ಷೇತ್ರಕ್ಕೆ, ಸಿ ಸಾಹಿತ್ಯ ಕ್ಷೇತ್ರಕ್ಕೆ, ಡಿ ಸಂಗೀತ ಕ್ಷೇತ್ರಕ್ಕೆ. ನಿಮ್ಮ ಸರಿಯಾದ ಉತ್ತರ ಬಿ ಚಲನಚಿತ್ರ ಕ್ಷೇತ್ರಕ್ಕೆ. ನಿಮ್ಮ ಆರನೇ ಪ್ರಶ್ನೆ, ಕರ್ನಾಟಕದ ಕೇಸರಿ ಎಂದು ಖ್ಯಾತರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಮಹಾತ್ಮ ಗಾಂಧೀಜಿ, ಬಿ ಸುಭಾಷ್ ಚಂದ್ರ ಬೋಸ್, ಸಿ ಹರ್ಡೇಕ್ ಮಂಜಪ್ಪ, ಡಿ ಗಂಗಾಧರರಾವ್ ದೇಶಪಾಂಡೆ. ನಿಮ್ಮ ಸರಿಯಾದ ಉತ್ತರ ಡಿ ಗಂಗಾಧರರಾವ್ ದೇಶಪಾಂಡೆ. ನಿಮ್ಮ ಏಳನೇ ಪ್ರಶ್ನೆ, ಪ್ರಪಂಚದ ಅತಿ ಉದ್ದವಾದ ಅಣೆಕಟ್ಟು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಭಾಕ್ರಾನಂಗಲ್, ಬಿ ಹಿರಾಕು, ಸಿ ಕೃಷ್ಣರಾಜ ಸಾಗರ, ಡಿ ನಾಗಾರ್ಜುನ ಸಾಗರ. ನಿಮ್ಮ ಸರಿಯಾದ ಉತ್ತರ ಬಿ ಹಿರಾಕು. ನಿಮ್ಮ ಎಂಟನೇ ಪ್ರಶ್ನೆ, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ನೆಹರು, ಬಿ ಗಾಂಧೀಜಿ, ಸಿ ಲಾರ್ಡ್ ಮೆಕಾಲೆ, ಡಿ ವಿಲಿಯಂ ಬೆಂಟಿಂಗ್. ನಿಮ್ಮ ಸರಿಯಾದ ಉತ್ತರ ಡಿ ವಿಲಿಯಂ ಬೆಂಟಿಂಗ್. ನಿಮ್ಮ ಒಂಬತ್ತನೇ ಪ್ರಶ್ನೆ, ಗುಲಾಬಿ ಬಣ್ಣದ ನಗರ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಕಾನ್ಪುರ್, ಬಿ ಜೈಪುರ್, ಸಿ ಕೋಲ್ಕತ್ತಾ, ಡಿ ಮುಂಬೈ. ನಿಮ್ಮ ಸರಿಯಾದ ಉತ್ತರ ಬಿ ಜೈಪುರ್. ನಿಮ್ಮ ಹತ್ತನೇ ಪ್ರಶ್ನೆ, ಮಧುರಾ ವಿಜಯಂ ಕೃತಿಯನ್ನು ಬರೆದ ಕವಯತ್ರಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಗಂಗಾದೇವಿ, ಬಿ ಅಕ್ಕ ಮಹಾದೇವಿ, ಸಿ ಮಾಯಾದೇವಿ, ಡಿ ಲಲಿತಾದೇವಿ. ನಿಮ್ಮ ಸರಿಯಾದ ಉತ್ತರ ಎ ಗಂಗಾದೇವಿ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 11ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ತಮಿಳುನಾಡು, ಬಿ ಪಂಜಾಬ್, ಸಿ ಕೇರಳ, ಡಿ ಕರ್ನಾಟಕ. ನಿಮ್ಮ ಸರಿಯಾದ ಉತ್ತರ ಸಿ ಕೇರಳ. ನಿಮ್ಮ 12ನೇ ಪ್ರಶ್ನೆ, ವೇದಗಳಲ್ಲಿ ಪುರಾತನ ವೇದ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಸಾಮವೇದ, ಬಿ ಯಜುರ್ವೇದ, ಸಿ ಋಗ್ವೇದ, ಡಿ ಅಥರ್ವವೇದ. ನಿಮ್ಮ ಸರಿಯಾದ ಉತ್ತರ ಸಿ ಋಗ್ವೇದ. ನಿಮ್ಮ 13ನೇ ಪ್ರಶ್ನೆ, ಮಹಾವೀರ ಎಷ್ಟನೇ ತೀರ್ಥಂಕರಾಗಿದ್ದರು?
ನಿಮ್ಮ ಆಪ್ಷನ್ಸ್ಗಳು: ಎ 20ನೇ, ಬಿ 21ನೇ, ಸಿ 23ನೇ, ಡಿ 24ನೇ. ನಿಮ್ಮ ಸರಿಯಾದ ಉತ್ತರ ಡಿ 24ನೇ. ನಿಮ್ಮ 14ನೇ ಪ್ರಶ್ನೆ: ಮಹಾವೀರನ ಮೊದಲ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ವರ್ಧಮಾನ, ಬಿ ಸಿದ್ಧಾರ್ಥ, ಸಿ ಗೌತಮ, ಡಿ ಅಶ್ವಕೇತು. ನಿಮ್ಮ ಸರಿಯಾದ ಉತ್ತರ ಎ ವರ್ಧಮಾನ. ನಿಮ್ಮ 15ನೇ ಪ್ರಶ್ನೆ: ವಿಶಾಖದತ್ತ ಬರೆದ ಕೃತಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಇಂಡಿಕಾ, ಬಿ ಕವಿರಾಜಮಾರ್ಗ, ಸಿ ಮುದ್ರಾರಾಕ್ಷಸ, ಡಿ ರಾಜತರಂಗಿಣಿ. ನಿಮ್ಮ ಸರಿಯಾದ ಉತ್ತರ ಸಿ ಮುದ್ರಾರಾಕ್ಷಸ. ನಿಮ್ಮ 16ನೇ ಪ್ರಶ್ನೆ: ಅರ್ಥಶಾಸ್ತ್ರ ಕೃತಿಯನ್ನು ರಚಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಶ್ರೀವಿಜಯ, ಬಿ ಕೌಟಿಲ್ಯ, ಸಿ ಅಶ್ವಘೋಷ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಕೌಟಿಲ್ಯ. ನಿಮ್ಮ 17ನೇ ಪ್ರಶ್ನೆ: ರಾಮಾಯಣ ರಚಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ವಾಲ್ಮೀಕಿ ಮಹರ್ಷಿ, ಬಿ ಭರತ, ಸಿ ಗೌತಮ ಬುದ್ಧ, ಡಿ ವೇದವ್ಯಾಸ. ನಿಮ್ಮ ಸರಿಯಾದ ಉತ್ತರ ಎ ವಾಲ್ಮೀಕಿ ಮಹರ್ಷಿ. ನಿಮ್ಮ 18ನೇ ಪ್ರಶ್ನೆ: ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಇಂದಿರಾ ಗಾಂಧಿ, ಬಿ ಮದರ್ ತೆರೇಸಾ, ಸಿ ಸರೋಜಿನಿ ನಾಯ್ಡು, ಡಿ ಕಸ್ತೂರಬಾ ಗಾಂಧಿ. ನಿಮ್ಮ ಸರಿಯಾದ ಉತ್ತರ ಎ ಇಂದಿರಾ ಗಾಂಧಿ. ನಿಮ್ಮ 19ನೇ ಪ್ರಶ್ನೆ: ಭಾರತದಲ್ಲಿ ಪ್ರಥಮ ಮಹಾ ಚುನಾವಣೆಗಳು ನಡೆದಿದ್ದು ಯಾವಾಗ? ನಿಮ್ಮ ಆಪ್ಷನ್ಸ್ಗಳು: ಎ 1947ರಲ್ಲಿ, ಬಿ 1951ರಲ್ಲಿ, ಸಿ 2000ರಲ್ಲಿ, ಡಿ 2011ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಬಿ 1951ರಲ್ಲಿ. ನಿಮ್ಮ 20ನೇ ಪ್ರಶ್ನೆ: ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹುಲಿ, ಬಿ ಸಿಂಹ, ಸಿ ವರಾಹ, ಡಿ ಗಂಡಭೇರುಂಡ. ನಿಮ್ಮ ಸರಿಯಾದ ಉತ್ತರ ಸಿ ವರಾಹ. ನಿಮ್ಮ 21ನೇ ಪ್ರಶ್ನೆ: ಮಕ್ಕಳ ದಿನಾಚರಣೆ ಯಾವ ದಿನದಂದು ಆಚರಿಸುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಜನವರಿ 26, ಬಿ ಆಗಸ್ಟ್ 15, ಸಿ ನವೆಂಬರ್ 14, ಡಿ ಅಕ್ಟೋಬರ್ 2. ನಿಮ್ಮ ಸರಿಯಾದ ಉತ್ತರ ಸಿ ನವೆಂಬರ್ 14. ನಿಮ್ಮ 22ನೇ ಪ್ರಶ್ನೆ: ಭಾರತವನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಭರತವರ್ಷ, ಬಿ ಭರತಖಂಡ, ಸಿ ಜಮ್ಮುದ್ವೀಪ, ಡಿ ಮೇಲಿನ ಎಲ್ಲವೂ. ನಿಮ್ಮ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ. ನಿಮ್ಮ 23ನೇ ಪ್ರಶ್ನೆ: ಬುದ್ಧ ಚರಿತೆಯನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕಲ್ಹಣ, ಬಿ ಬಿಲ್ಹಣ, ಸಿ ಬಾಣಭಟ್ಟ, ಡಿ ಅಶ್ವಘೋಷ. ನಿಮ್ಮ ಸರಿಯಾದ ಉತ್ತರ ಡಿ ಅಶ್ವಘೋಷ. ನಿಮ್ಮ 24ನೇ ಪ್ರಶ್ನೆ: ಭಾರತಕ್ಕೆ ಇಂಡಿಯಾ ಎಂದು ಮೊದಲು ಕರೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಗ್ರೀಕರು, ಬಿ ಅರಬ್ಬರು, ಸಿ ಚೀನಾದವರು, ಡಿ ಪರ್ಷಿಯನ್ನರು. ನಿಮ್ಮ ಸರಿಯಾದ ಉತ್ತರ ಎ ಗ್ರೀಕರು. ನಿಮ್ಮ 25ನೇ ಪ್ರಶ್ನೆ: ಭಾರತದಲ್ಲಿ ಮೊದಲು ಸೂರ್ಯ ಉದಯವಾಗುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಅರುಣಾಚಲ ಪ್ರದೇಶ, ಬಿ ಅಸ್ಸಾಂ, ಸಿ ನಾಗಾಲ್ಯಾಂಡ್, ಡಿ ಸಿಕ್ಕಿಂ.
ನಿಮ್ಮ ಸರಿಯಾದ ಉತ್ತರ ಎ ಅರುಣಾಚಲ ಪ್ರದೇಶ. ನಿಮ್ಮ 26ನೇ ಪ್ರಶ್ನೆ, ಭಾರತದಲ್ಲಿ ತಡವಾಗಿ ಸೂರ್ಯ ಉದಯವಾಗುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ಕರ್ನಾಟಕ, ಬಿ ರಾಜಸ್ಥಾನ, ಸಿ ಮಹಾರಾಷ್ಟ್ರ, ಡಿ ಗುಜರಾತ್. ನಿಮ್ಮ ಸರಿಯಾದ ಉತ್ತರ ಡಿ ಗುಜರಾತ್. ನಿಮ್ಮ 27ನೇ ಪ್ರಶ್ನೆ, ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ರಷ್ಯಾ, ಬಿ ಚೀನಾ, ಸಿ ಭಾರತ, ಡಿ ಕಜಾಕಿಸ್ತಾನ. ನಿಮ್ಮ ಸರಿಯಾದ ಉತ್ತರ ಎ ರಷ್ಯಾ. ನಿಮ್ಮ 28ನೇ ಪ್ರಶ್ನೆ, ವಿಸ್ತೀರ್ಣದಲ್ಲಿ ಜಗತ್ತಿನ ಅತಿ ಚಿಕ್ಕ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ವ್ಯಾಟಿಕನ್ ಸಿಟಿ, ಬಿ ಮೊನಾಕೋ, ಸಿ ನೌರು, ಡಿ ಸಾನ್ ಮೆರಿನೋ. ನಿಮ್ಮ ಸರಿಯಾದ ಉತ್ತರ ಎ ವ್ಯಾಟಿಕನ್ ಸಿಟಿ. ನಿಮ್ಮ 29ನೇ ಪ್ರಶ್ನೆ, ಬುದ್ಧನಿಗೆ ಜ್ಞಾನೋದಯವಾಗಿದ್ದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ಲುಂಬಿನಿ, ಬಿ ಗಯಾ, ಸಿ ಸಾರನಾಥ, ಡಿ ಕುಶಿನಗರ. ನಿಮ್ಮ ಸರಿಯಾದ ಉತ್ತರ ಬಿ ಗಯಾ. ನಿಮ್ಮ ಕೊನೆಯ ಪ್ರಶ್ನೆ, ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ಗುಲ್ಬರ್ಗಾ, ಬಿ ಬೀದರ್, ಸಿ ಬಿಜಾಪುರ, ಡಿ ದಾವಣಗೆರೆ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.